ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಬಿಡುಗಡೆ ಆಗಿದೆಯಾ ಇಲ್ವಾ, ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಗೆದ್ದು 2.5 ವರ್ಷ ಆಗಿದೆ. ನೋಡಿ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಏನು ಹೇಳಿಕೆ ನೀಡಿತ್ತು, ಗೃಹಲಕ್ಷ್ಮಿಯರಿಗೆ ತಪ್ಪದೆ ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ನಾವು ಪ್ರತಿ ಮನೆಯ ಒಡತಿಗೆ ಹಾಕ್ತೀವಿ ತಿಂಗಳು ಅಂತ ಹೇಳಿಕೆ ನೀಡಿತ್ತು. ಅದ್ರ ಪ್ರಕಾರ ಅವರು ನಡ್ಕೊಂಡಿಲ್ಲ. ಮೊದಲು ಒಂದು 6 ತಿಂಗಳು ಕರೆಕ್ಟಾಗಿ ಹಾಕಿದ್ರು. ಅದಾದಮೇಲೆ ಖಂಡಿತ 3 ತಿಂಗಳಿಗೊಂದ್ಸರಿ, ಚುನಾವಣೆಗೊಂದ್ಸರಿ, ಹಬ್ಬಗಳಿಗೊಂದ್ಸರಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆ. ಸ್ನೇಹಿತರೆ, ಎಚ್ ಎಂ ರೇವಣ್ಣ ಅವ್ರು ಯಾರಪ್ಪ ಅಂದರೆ ಗೃಹಲಕ್ಷ್ಮಿಯ ಅಧ್ಯಕ್ಷರು. ನೋಡಿ, ಅವ್ರು ಹೇಳ್ತಾರೆ ಗೃಹಲಕ್ಷ್ಮಿಯ ದುಡ್ಡನ್ನ ನಾವು ಖಂಡಿತವಾಗ್ಲೂ ಹಾಕ್ತೀವಿ, ಅದು 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಹಾಕ್ತೀವಿ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಎಚ್ ಎಂ ರೇವಣ್ಣ ಅವರೇ ಹೇಳಿಕೆ ನೀಡಿದರು. ಸ್ನೇಹಿತರೆ ನೋಡಿ, ಸರ್ಕಾರ ಕೆಲವು ಗೃಹಲಕ್ಷ್ಮಿಯರಿಗೆ 20 ಕಂತು, 21 ಕಂತು, 22 ಕಂತಿನ ಹಣ ಕೊಟ್ಟಿದೆ. ಅಂದರೆ 40,000, 42,000, 44,000 ಇಲ್ಲಿವರೆಗೂ ಕೆಲವು ಗೃಹಲಕ್ಷ್ಮಿಯರಿಗೆ ಮಾತ್ರ ಈ ಥರ ದುಡ್ಡುಗಳು ಬಂದಿದೆ. ಸ್ನೇಹಿತರೆ ನೋಡಿ, ಸರ್ಕಾರ ಖಂಡಿತ ಗೃಹಲಕ್ಷ್ಮಿ ಹಣ ಹಾಕೋದನ್ನ ನಿಲ್ಲಿಸಲ್ಲ. ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಅಲ್ಲಿವರೆಗೂ ಖಂಡಿತ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ದಾರೆ. ಅದಾದಮೇಲೆ CM ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ ನೋಡಿ, ಎಚ್ ಎಂ ರೇವಣ್ಣ ಅವರು ಹೇಳಿಕೆ ನೀಡಿದ್ರು, ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರು. ನೋಡಿ, ಅವ್ರಿಗೆ ಮಾಹಿತಿ ಇಲ್ಲ ಅನಿಸುತ್ತೆ. ಅವ್ರು ಏನು ಹೇಳಿದ್ದಾರೆ ಅದು ಆ ಥರ ಇರಲ್ಲ. ನಾನು ಅವ್ರ ಜೊತೆ ಮಾತಾಡ್ತೀನಿ. ಖಂಡಿತವಾಗ್ಲೂ ಗೃಹಲಕ್ಷ್ಮಿಯರಿಗೆ ತಿಂಗಳ ನಾವು ಕೊಡ್ತೀವಿ ಇನ್ನು ಮುಂದೆ ಕೂಡ ಅಂತ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದರು. ಸ್ನೇಹಿತರೆ, ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದರು, ದೀಪಾವಳಿ ಹಬ್ಬಕ್ಕೆ ನಿಮಗೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬರುತ್ತೆ ಅಂತ 1 ದಿವಸದಲ್ಲಿ ಇಲ್ಲ 2 ದಿವಸದಲ್ಲಿ ಹಾಕ್ಬಿಡ್ತೀವಿ ಅಂತ ಹೇಳಿದ್ರು. ಸ್ನೇಹಿತರೆ ನೋಡಿ, ಇದುವರೆಗೂ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಸ್ನೇಹಿತರೆ ನೋಡಿ, ಇನ್ನು ಕೆಲವು ಯೂಟ್ಯೂಬರ್ಗಳಂತೂ ಗೃಹಲಕ್ಷ್ಮಿಯ 23, 24ನೇ ಕಂತಿನ ಹಣ ಇವತ್ತೇ ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ. ಅವೆಲ್ಲನೂ ಫೇಕ್ ನ್ಯೂಸೇ. ಸ್ನೇಹಿತರೆ, ನಿಮ್ಮ TV2 ನ್ಯೂಸ್ ನಿಜ ಏನಿರುತ್ತೆ ಅದನ್ನ ಮಾತ್ರ ಹೇಳುತ್ತೆ. ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ. ಸ್ನೇಹಿತರೆ, ಸದ್ಯಕ್ಕಂತೂ ಗೃಹಲಕ್ಷ್ಮಿಯ ದುಡ್ಡು ಖಂಡಿತ ಬಿಡುಗಡೆ ಆಗಿಲ್ಲ. ಇನ್ನೂ 1 ವಾರ ನಾವು ನೋಡೋಣ. ಹಾಗೊಂದು ವೇಳೆ ಗೃಹಲಕ್ಷ್ಮಿಯ 23ನೇ ಕಂತಿನ ಹಣ ಬಿಡುಗಡೆ ಆದರೆ ನಾವೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ.